ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ಪರಂ ಕರೆದ ಡಿನ್ನರ್ ಸಭೆ ಮುಂದೂಡಲಾಗಿದೆ. ಸಂಚಲನ ಕ್ರಿಯೇಟ್ ಆಗಿರುವುದೀಗ. ರಹಸ್ಯವಾಗಿ ಭೇಟಿಯಾದ್ರ ಸಿದ್ದರಾಮಯ್ಯ ಪರಮೇಶ್ವರ್. ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಪರಮೇಶ್ವರ್ ಸಿದ್ದು ಮೀಟಿಂಗ್. ಹೈಕಮಾಂಡ್ ನಿಂದ ಡಿನ್ನರ್ ಕ್ಯಾನ್ಸಲ್ ಮಾಡಲು ಸೂಚನೆ ಬಂದಿದೆ. ಸುರ್ಜೇವಾಲಾ ಸೂಚನೆ ಬೆನ್ನಲ್ಲೇ ಸಿದ್ದು ಪರಂ ಸೀಕ್ರೆಟ್ ಸಭೆಯನ್ನ ನಡೆಸಿದ್ದಾರೆ. ಹೈಕಮಾಂಡ್ ಸೂಚನೆ ಬಗ್ಗೆ ಉಭಯ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ. ಸುರ್ಜೇವಾಲಾ ಮಾತುಗಳನ್ನ ಸಿದ್ದುಗೆ ತಿಳಿಸಿದ್ರಂತೆ ಪರಮೇಶ್ವರ್. ಡಿನ್ನರ್ ಸಭೆ ರದ್ದು ಮಾಡಲು ಉಸ್ತುವಾರಿ ಕೊಟ್ಟ ಕಾರಣಗಳ ಬಗ್ಗೆ ವಿವರಿಸಿದ್ದಾರೆ. ಡಿನ್ನರ್ ಸಭೆ ನಡೆಸಿದ್ರೆ ಏನೆಲ್ಲ ಎಫೆಕ್ಟ್ ಆಗಲಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸುರ್ಜೇವಾಲಾ ತಿಳಿಸಿದ್ದ ಕಾರಣಗಳನ್ನ ಸಿಎಂಗೆ ತಿಳಿಸಿದ್ದಾರೆ ಪರಮೇಶ್ವರ್. ಜೊತೆಗೆ ಮುಂದಿನ ನಡೆ ಬಗ್ಗೆಯೂ ಕೂಡ ಉಭಯ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿರೋದನ್ನ. ಪರಮೇಶ್ವರ್ ಅವರು ಕರೆದಂತ ಡಿನ್ನರ್ ಸಭೆಯನ್ನ ಮುಂದೂಡಿಕೆ ಮಾಡಲಾಯಿತು. ಮೊದಲಿಗೆ ಆ ವಿಚಾರ ಸಿಕ್ಕಾಪಟ್ಟೆ ಸಂಚಲನವನ್ನ ಕ್ರಿಯೇಟ್ ಮಾಡ್ತು. ಈಗ ರಹಸ್ಯವಾಗಿ ಮೀಟ್ ಆಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಿಂದ ಡಿನ್ನರ್ ಕ್ಯಾನ್ಸಲ್ ಮಾಡೋದಕ್ಕೆ ಸೂಚನೆ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಸೀಕ್ರೆಟ್ ಸಭೆಯನ್ನ ನಡೆಸಿದ್ದಾರೆ. ಹೈಕಮಾಂಡ್ ಸೂಚನೆಯ ಬಗ್ಗೆ ಉಭಯ ನಾಯಕರು ಇಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುರ್ಜೇವಾಲಾ ಅವರ ಮಾತುಗಳನ್ನ ಸಿದ್ದರಾಮಯ್ಯನವರಿಗೆ ಪರಮೇಶ್ವರ್ ತಿಳಿಸಿದ್ದಾರೆ. ಸುರ್ಜೇವಾಲಾ ಅವರು ಏನೆಲ್ಲ ಹೇಳಿದ್ರು ಅದರ ಬಗ್ಗೆ ಇಲ್ಲಿ ಸ್ವತಃ ಪರಮೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ತಿಳಿಸಿದಾರಂತೆ. ಡಿನ್ನರ್ ಸಭೆ ರದ್ದು ಮಾಡೋದಕ್ಕೆ ಉಸ್ತುವಾರಿ ಕೊಟ್ಟಂತ ಕಾರಣಗಳು ಏನೇನು ಅನ್ನೋದರ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಸಿದ್ದರಾಮಯ್ಯನವರ ಮುಂದೆ ಪರಮೇಶ್ವರ್ ಅವರು. ಡಿನ್ನರ್ ಸಭೆ ನಡೆಸಿದ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಸುರ್ಜೇವಾಲಾ ತಿಳಿಸಿದ ಕಾರಣಗಳನ್ನ ಸಿಎಂಗೆ ತಿಳಿಸಿದ್ದಾರೆ ಪರಮೇಶ್ವರ್ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆಯೂ ಕೂಡ ಉಭಯ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ.